ಹುಡುಗಿನ ವ್ಯಕ್ತಿ ಆರೋಪಿಗಳನ್ನು ಗಮನಿಸ್ತಾ ಇದ್ದರು. ಮೃತ ಬಾಲಕಿಯ ಫೋಟೋ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಹಾವು ಕಡಿದು ಬಾಲಕಿ ಸತ್ತೋಗಿದ್ದಾಳೆ ಅಂತ ವಿಷಯ ಗೊತ್ತಾಗಿತ್ತು. ಅದಾದ್ಮೇಲೆ ಶವ ಸಂಸ್ಕಾರ ಕೂಡ ಆಗಿತ್ತು. ಈ ಕೇಸ್ ಈಗ ಹಾಗಿದ್ರೆ ಬಾಲಕಿ ಸಾಪ್ರಿ ಕೊಲೆಯಾದದ್ದು ಹೇಗೆ? ಕೊಲೆಯ ರಹಸ್ಯ ಬಯಲಾಗಿತ್ತು. ಇದು ಮೇ 12 ಬಾಲಕಿಯ ಕೊಲೆಯಾಗಿದೆ. ಜುಲೈ 7ಕ್ಕೆ ತಾಯಿ ಹತ್ಯೆಯ ಸ್ಕೆಚ್ ಹಾಕ್ತಾರೆ. ಮೊದಲು ಮಗಳನ್ನ ಕೊಲ್ತಾರೆ. ಅಲ್ಲಿ ಹಾವು ಕಡ್ದು ಮಗು ಸತ್ತು ಹೋಯ್ತು ಅಂತ ಹೇಳಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಆದ್ರೆ ಜುಲೈ 7ಕ್ಕೆ ತಾಯಿ ಹತ್ಯೆಯ ಸ್ಕೆಚ್ ಹಾಕ್ತಾರೆ. ತಾಯಿ ಶಬಾನಾಗಿ ವಿಷಪ್ರಾಶನವನ್ನ ಮಾಡಿಸಿ ಹತ್ಯೆ ಮಾಡುವಂತಹ ಯತ್ನ ನಡೆಯಿತು. ಮನೆಯಲ್ಲಿ ಯಾರು ಇಲ್ಲ. ಬಲವಂತವಾಗಿ ಆ ಮೃತ ಬಾಲಕಿಯ ತಾಯಿಗೆ ವಿಷಪ್ರಾಶನ ಮಾಡಿ ಶಬಾನ ಸತ್ತಿದ್ದಾಳೆ ಅಂತ ಅಂದುಕೊಂಡು, ಅಂದ್ರೆ ಆ ಮೃತಕ ಬಾಲಕಿಯ ತಾಯಿ ಶಬಾನ ಸತ್ತು ಹೋಗಿದ್ದಾಳೆ ಅಂದ್ಕೊಂಡು ಮನೆ ಬಾಗಿಲನ್ನ ಲಾಕ್ ಮಾಡಿ ಆರೋಪಿಗಳ ಎಸ್ಕೇಪ್ ಆಗ್ತಾರೆ. ಆದ್ರೆ ಹಂತಕರು ಎಸ್ಕೇಪ್ ಆದ ಮೇಲೆ ಮನೆಗೆ ಅತ್ತೆ ಬರ್ತಾರೆ. ಶಬಾನರ ಅತ್ತೆ ಮೃತ ಬಾಲಕಿ ಸಾಫ್ರೀನ್ನ ತಾಯಿಯನ್ನ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿ ಮನೆಯಲ್ಲಿ ಯಾರು ಇಲ್ಲದಾಗ ವಿಷಪ್ರಾಶನ ಮಾಡಿ ನಂತರ ಹಾಗೆ ಸತ್ತೋದು ಅನ್ಕೊಂಡು ಮನೆ ಲಾಕ್ ಮಾಡಿ ಎಸ್ಕೇಪ್ ಆಗ್ತಾರೆ. ಆದ್ರೆ ಹಂತಕರು ಎಸ್ಕೇಪ್ ಆದ್ಮೇಲೆ ಬರೋದು ಆ ತಾಯಿಯ ಅತ್ತೆ, ಮೃತ ಬಾಲಕಿಯ ತಾಯಿಯ ಅತ್ತೆ. बसती इतने दिन से करना कर बोल दिन मेरे को कहते आज हमने मौका मिले सब दिन लैंडस्केप का मैं बोले दोस्त हमें भी तुम्हारे वाला करके देख बोल को हाथ कौन बनी दही कौन दबा ವಿಷಯ ಇಷ್ಟೇ. ಈ ಬಾಲಕಿ ಸಾಫ್ರಿನ ನೀನು ಕೊಲೆ ಮಾಡಿರ್ತಾರೆ. ಅದು ಕೊಲೆ ಅಂತಾನೆ ಗೊತ್ತಿರಲ್ಲ. ಆದ್ರೆ ಯಾವಾಗ ತಾಯಿ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾರೆ, ಆಗ ವಿಷಪ್ರಾಶನ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಆಕೆಗೆ ಸತ್ಯ ಹೇಳ್ಬಿಟ್ಟಿರ್ತಾರೆ ಕೊಲೆ ಮಾಡಿದ್ರು. ಅತ್ತೆ ಮನೆಗೆ ಬರ್ತಾರೆ. ಹಂತಕರು ಎಸ್ಕೇಪ್ ಆದ್ಮೇಲೆ ಅತ್ತೆ ಮನೆ ಬಾಗಿಲು ತೆಗೆದಾಗ ವಿಷಪ್ರಾಶನ ಮಾಡಿದ್ರೆ ಶಬಾನ ಒದ್ದಾಡ್ತಾ ಇರ್ತಾರೆ. ಆ ವಿಷಪ್ರಾಶನ ಆಗಿದ್ದಂತ ವೇಳೆಯಲ್ಲಿ ಸಾಫ್ರಿನ್ ಹತ್ಯೆಯ ವಿಚಾರ ಬಯಲಾಗಿದೆ. ಶಬಾನ ಎದುರು ಆ ಹಂತಕರು ಆ ಬಾಲಕಿಯನ್ನ ಹೇಗ್ ಕೊಲೆ ಮಾಡಿದ್ರು ಅನ್ನೋ ರಹಸ್ಯ ಬೆಚ್ಚಿಡ್ತಾರೆ. ಕೌಟುಂಬಿಕ ಕಲಾವಿದ ಸಂಬಂಧಿಕರಿಂದ ಬಾಲಕಿಯ ಕೊಲೆ ಆಗಿರುತ್ತೆ. ಕರೆಂಟ್ ಶಾಕ್ ಕೊಟ್ಟು ಆ ಬಾಲಕಿಯನ್ನ ಹತ್ಯೆ ಮಾಡಿರ್ತಾರೆ ಕೀಚಕರು. ಆದ್ರೆ ಹೇಳಿದ್ದು ಮಾತ್ರ ಹಾವು ಕಡ್ದು ಸತ್ತೋಯ್ತು. ಯಾವಾಗ ತಾಯಿಗೇನು ಹತ್ಯೆ ಮಾಡಕ್ ಹೋಗ್ತಾರೆ, ತಾಯಿ ಸತ್ತೋಗ್ತಾಳೆ ಅಂತ ಅನ್ಕೊಂಡು ಆಕೆಗೆ ಸತ್ಯ ಹೇಳ್ತಾರೆ, ಮೇಲೆ ಮಗಳನ್ನು ಹೀಗ್ ಕೊಂದ್ವಿ ಅಂತ. ಆದ್ರೆ ತಾಯಿ ಬದುಕ್ ಬಿಡ್ತಾರೆ. ಹಾಗಾಗಿ ಬಾಲಕಿಯ ತಾಯಿಗೆ ವಿಷಯ ಗೊತ್ತಾಗುತ್ತೆ ತನ್ನ ಮಗಳನ್ನ ಕೊಲೆ ಮಾಡಲಾಗಿದೆ. ಕೌಟುಂಬಿಕ ಕಲಹದಿಂದ ಸಂಬಂಧಿಕರೇ ಮಾಡಿದಂತಹ ಕೊಲೆ ಇದು. ಮಗಳನ್ನ ಕೊಂದು ಕರೆಂಟ್ ಶಾಕ್ ಕೊಟ್ಟು ತಾಯಿಯನ್ನು ವಿಷಪ್ರಾಶನ ಹಾಕಿ ಕೊಲ್ಲಗಟ್ಟು ನೋಡಿದ್ರು. ಆದ್ರೆ ಆಕೆ ಅಷ್ಟರಲ್ಲೇ ಬಚಾವಾಗ್ಬಿಡ್ತಾರೆ. ಬಾಲಕಿಯ ಕೊಲೆ ಸುದ್ದಿ ತಿಳಿದು ಚಡಚಣ ಪೊಲೀಸರಿಗೆ ದೂರು ಕೊಡಲಾಗುತ್ತೆ. ಈಗ ವಿಷಯ ಹೊರಬಂದಿದೆ. ನಮಗೆ 3 ಮಂದಿ ಮಕ್ಕಳು, ನನಗೆ 3 ಮಂದಿ ಗಂಡಸ ಮಕ್ಕಳು. ಒಂದು ಮಗಳು ನಮ್ಮ ಇಬ್ಬರು ನಡುವೆ. ಅವ್ನು ದೊಡ್ಡವ, ನಮ್ಮ ದೊಡ್ಡಬವನ ಹೇಳ್ತೀರಿ ರಜಾಕಮ್ಮ ಮತ್ತು ರಜಾಕಮ್ಮನ ಮಗ ಇವರಿಬ್ರು ಸೇರಿ ರಾತ್ರಿ ನಮ್ಮ ಪತ್ರ ಶೆಡ್ಡಿ ಪತ್ರ ಹರಿದು ನಮ್ಮ ಮಗಳನ್ನು ಕರೆಂಟ್ ಶಾಕ್ ಕೊಟ್ಟು ಕೊಂದಾಕ ಸರ್ ಅವರು. ನಮಗದು ವಿಷಯ ಅವ್ರು ಕೊಂದದ್ದು ಗೊತ್ತಿಲ್ಲ. ಆದ್ರೂ ಏನಾಯ್ತ್ರಿ, ನಾವು ಅವತ್ತಿನ ದಿವಸ ಮುಂಜಾನೆ 7 ಗಂಟೆಗೆ ನೋಡಿದೆ ಸರ್. ನೋಡಿದ್ರಾಗ ಕರೆಂಟ್ ಶಾಕ್ ಅದಂತೂ ನಮ್ಗೆ ಇವು ಗುರುತೇಳಿ ಬಿಟ್ಟೇರಿ. ಇವಾಗಿರ್ಬೇಕು ನಮ್ದು ಹಾವು ಕಚ್ಚಿರ್ಬೇಕಂತ ಹೇಳಿ ನಾವು ಹಾವಿನ ದಿನ ಎಲ್ಲ ಮುಂಜಾನೆ 7 ಗಂಟೆಗೆ ಆಂಬುಲೆನ್ಸ್ ಬರ್ತೀರಿ. ಆಂಬುಲೆನ್ಸ್ ಹೊಡೆದ್ರು ಸರ್ಕಾರ ಆಸ್ಪತ್ರೆಗೆ ಚರ್ಚೆನಕ್ಕೆ ಹೋದೇವ್ರಿ. ಹಾಗಾಗಿ ಕರೆಂಟ್ ಶಾಕ್ ಅದ್ದು ಕೆಲವೊಂದು ಮಂದಿ ಮಾತಿರ್ತೀವಿ. ನಮಗೆ ಗೊತ್ತಾಗಿಲ್ಲ ಅವಾಗ ಕೈ ಸೆಟ್ಟದ್ದು ಅಥವಾ ಇವು ಸುಟ್ಟಿ ಎಲ್ಲ ನೀರು ಕೈ ಕಲರ್ ಆದದ್ದು ಇವೆಲ್ಲ ಕೆಲವು ಭಾಳ ಇವ್ರು ಏನಿದು ಮಾಡ್ಯಾರಲ್ರಿ. ಹಂಗೆ ಬಂದು ಹೊಸ ಪ್ಲಾನ್ ಚಾಲು ಮಾಡ್ಯಾರ. ಇದು ಅದು ಆದ ತಕ್ಷಣ
ನಾನು ಮತ್ತೊಂದು 8 ತಿಂಗಳಾಗ ನಾವು ಹಾವು ಅಂತ ಹೇಳಿ ಡಿಸೈಡ್ ಮಾಡಿದ್ರಿ. ಅದು ಹಾವು ಕಚ್ಚ ನಾವು ಟೈಮ್ ಯಾಕೆ ಇರ್ಬೇಕು ನಮ್ಮ ಹುಡುಗಿ ಅಂತ ಏನು ಮಾಡಿದ್ರಿ. ಮುಂದೆ ನಾವು ನಮ್ಮ ರಜಾಕ್ ಬಿ ರಸ ಹೊಂಟೇರಿ, ನಮ್ಮ ದೊಡ್ಡ ಆಗೈತ್ರಿ, ಅವ್ರ ಮಗ ಮೊಹಮ್ಮದ್ ಹೊಂಟೇರಿ. ಅವ್ರಿಬ್ರು ಬಂದು ಇಲ್ಲ ಟೈಮಿಗೆ ನನ್ನ ಹೆಂಡತಿಗೆ ಬಂದು ಜೋರ್ ದಬ್ಬಿಸಿದ್ರೆ ನಾಯಿಗೆ ಚಪಾತಿ ಹಾಕಿ ಕಟ್ಟು ನಾಯಿಗೆ ಚಪಾತಿ ಹಾಕ್ರಿ ಹಿಡ್ಕೊಂಡು ಒಯ್ದು ನಮ್ಮ ಪತ್ರ ಸೆಟ್ನ ಒಯ್ದು ಔಷಧ ಹಾಕ್ತಾರೆ. ಯಾರು ಹಾಕ್ತಾರಂದ್ರ ರಜಾಕ್ನ ಹಿಡಿತಾರ್ರಿ, ಮಗ ಹಾಕ್ತಾನ್ರಿ ಔಷಧ. ಅದು ಹಾಕೋ ಟೈಮ್ನಾಗ ನಿನ್ನ ಮಗಳಿಗೆ ಕೊಂದಿದೆವು ಪತ್ರ ಕೈ ಹಚ್ಚಿ ತೋರಿಸ್ತಾರ್ರಿ. ನಿನಗೆ ಸರ್ವನಾಶ ಮಾಡ್ತೇವೆ, ನಿನ್ನ ಮಗಳಿಗೆ ಸರ್ವನಾಶ ಅದೇ ದಿವಸ ನಿನ್ನ ಹುಡುಗಿ ಕರೆಂಟ್ ಹಚ್ಚಕ್ರ ಮಾಡ್ತಿದ್ದೆವು, ಈ ಉಳಿದಿ ಹಿಂದೆ ಸಿಕ್ಕಿದೀನಿ. ಅವ್ರೆಲ್ಲಾರು ದೂರ ಹೋಗ್ಯಾರ, ನೀ ಹಂಗಾರ ಉಳಿಯಲ್ಲ. ಈ ಟೈಪ್ ಹೇಳಿ ಔಷಧ ಸಗತ್ತಗಳು ಯಾಕಂದ್ರೆ ಎಂತ ನಾಲ್ಕು ಇರ್ಬೇಕ್ರಿ. ಹೋದ ಬಳಿಕ ನಮ್ಮ 30 ಹೋಗಿದ್ರಿ. ಅವ್ರು ಬಂದು ಏನೋ ಒಂದು ಟೈಮ್ ಸಾಡ್ರಿ ಬಂದು ನೋಡಿದ್ರಾಗ ನಾಯಿ ಚಪಾತಿ ತೆಗಿತ್ರಿ. ತಿಂದ್ರಾಗ ಚಪಾತಿ ಇಷ್ಟಕ್ಕೆ ಹಾಕಿ ಕೇಳಿದ್ರಾಗ ಈ ಆವಾಜ್ ಕೇಳಿಸ್ಯಾರಿ. ಆವಾಜ್ ಕೇಳೋಣ ಹಿಂದಿನ ಮನೆಯವ್ರು ಬಂದು ನನಗೆ ಔಷಧ ಹಾಕ್ಯಾರ. ಹೋದ ಬಳಿಕ ನಾವು ದವಾಖಾನೆ ಹೋಗಿದ್ರಿ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಿಜಾಪುರ ಹೇಳಿದ್ರಿ. ಹೆಂಡತಿ ಕಡಿಮೆ ಅಲ್ಲಿ 60 ತಿಂಗಳ ಹಿಂದೆ ಒಂದು 10 ವರ್ಷದ ಮಗು ಹಾವು ಕಡಿದು ತೀರ್ಕೊಂಡಿರ್ತಾರೆ ಅಂತ ಹೇಳಿ ಬಾಲಕರು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಯಾವುದೇ ಕಾನೂನು ಪ್ರಕ್ರಿಯೆ ಇಲ್ಲದೇನೆ ಮೃತ ಹುಡುಗಿಯ ಅಂತಿಮ ಸಂಸ್ಕಾರವನ್ನು ಮಾಡಿರ್ತಾರೆ. ನಂತರ ಸುಮಾರು ಒಂದು 15 ದಿನಗಳ ನಂತರ ಆ ಮೃತ ಬಾಲಕಿಯ ತಾಯಿಗೂ ಕೂಡ ವಿಷಯ ಒತ್ತಾಯಪೂರ್ವಕವಾಗಿ ಕೊಟ್ಟು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಪ್ರಕರಣ ದಾಖಲಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಅದೇ ಒಂದು ಪ್ರಕರಣದಲ್ಲಿ ಅವರು ಈ ಮಗುವನ್ನು ಕೂಡ ಇವರು ಎಲೆಕ್ಟ್ರಿಕ್ ಶಾಕ್ ಇಂದ ಸಾಯಿಸಿರ್ತಾರೆ ಅಂತೇಳಿ ಅವರು ಮಾಹಿತಿಯನ್ನ ನಮ್ಮ ಠಾಣೆಗೆ ನೀಡ್ತಾರೆ. ತನಿಖೆಗೋಸ್ಕರ ಮತ್ತೆ ರೀಎಕ್ಸಿಮಿಷನ್ ಮಾಡಿ ಮೃತದೇಹವನ್ನ ಹೊರಗೆ ತೆಗೆದು ವೈದ್ಯಾಧಿಕಾರಿಯವರಿಂದ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿರ್ತಾರೆ. ವೈದ್ಯರ ಮರಣೋತ್ತರ ಪರೀಕ್ಷೆ ವರದಿ ಬರುವುದಾಗಿದೆ. ತನಿಖೆಯ ಮುಂದೆ ಆದ ನಂತರ ಹೆಚ್ಚಿನ ಮಾಹಿತಿಯನ್ನಿಲ್ಲ. 6-7 ತಿಂಗಳ ಹಿಂದೆ ಒಂದು 10 ವರ್ಷದ ಮಗು ಹಾವು ಕಡಿದು ತೀರ್ಕೊಂಡಿರ್ತಾರೆ ಅಂತ ಹೇಳಿ ಬಾಲಕರು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಯಾವುದೇ ಕಾನೂನು ಪ್ರಕ್ರಿಯೆ ಇಲ್ಲದೇನೆ ಮೃತ ಹುಡುಗಿಯ ಅಂತಿಮ ಸಂಸ್ಕಾರವನ್ನು ಮಾಡಿರ್ತಾರೆ. ನಂತರ ಸುಮಾರು ಒಂದು 15 ದಿನಗಳ ನಂತರ ಆ ಮೃತ ಬಾಲಕಿಯ ತಾಯಿಗೂ ಕೂಡ ವಿಷಯ ಒತ್ತಾಯಪೂರ್ವಕವಾಗಿ ಕೊಟ್ಟು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಪ್ರಕರಣ ದಾಖಲಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಅದೇ ಒಂದು ಪ್ರಕರಣದಲ್ಲಿ ಅವರು ಈ ಮಗುವನ್ನು ಕೂಡ ಇವರು ಎಲೆಕ್ಟ್ರಿಕ್ ಶಾಕ್ ಇಂದ ಸಾಯಿಸಿರ್ತಾರೆ ಅಂತೇಳಿ ಅವರು ಮಾಹಿತಿಯನ್ನ ನಮ್ಮ ಠಾಣೆಗೆ ನೀಡ್ತಾರೆ. ತನಿಖೆಗೋಸ್ಕರ ಮತ್ತೆ ರೀಎಕ್ಸಿಮಿಷನ್ ಮಾಡಿ ಮೃತದೇಹವನ್ನ ಹೊರಗೆ ತೆಗೆದು ವೈದ್ಯಾಧಿಕಾರಿಯವರಿಂದ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿರ್ತಾರೆ. ವೈದ್ಯರ ಮರಣೋತ್ತರ ಪರೀಕ್ಷೆ ವರದಿ ಬರುವುದಾಗಿದೆ. ತನಿಖೆಯ ಮುಂದೆ ಆದ ನಂತರ ಹೆಚ್ಚಿನ ಮಾಹಿತಿಯನ್ನಿಲ್ಲ. 6-7 ತಿಂಗಳ ಹಿಂದೆ ಒಂದು 10 ವರ್ಷದ ಮಗು ಹಾವು ಕಡಿದು ತೀರ್ಕೊಂಡಿರ್ತಾರಂತೆ. ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ LPS ಸ್ಟೀಮ್ ಟೀ ಬಾರ್. ಇದು ನಿಮ್ಮ ಮನೆಯ ದೃಢವಾಗಿ ಮಾಡಿ. ಉತ್ತರ ಸಮಾಚಾರದಲ್ಲಿಗ ಧಾರವಾಡದ ಕಥೆ. ನೆರೆ ಮಗ ಮೃತಪಟ್ಟ. ವಾರದ